ಸೊ ಏನು ಫ್ರೀಡಮ್ ಪಾರ್ಕ್ ಹತ್ರ ಏನೋ ಒಂದು ಸಭೆನ ಏರ್ಪಡಿಸಿದ್ರೆ ಇದ್ರ ಉದ್ದೇಶ ಏನು, ಸಮಾಜಕ್ಕೆ ಏನು ಒಂದು ಮಾಹಿತಿ ಕೊಡ್ತಾ ಇದ್ದೀರಾ ಪಕ್ಷದ ಮುಖಾಂತರ ಹೇಳಿ ಸರ್. ಕನ್ನಡಿಗರ ನಮಸ್ಕಾರ. ಇವತ್ತು ಏನಾದರೂ ಲೋಕಾಯುಕ್ತವನ್ನು ನಾಶ ಮಾಡ್ತಾ ಇದ್ರೆ ಅದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಲೋಕಾಯುಕ್ತವನ್ನು ನಾಶ ಮಾಡ್ತಾ ಇದ್ದಾರೆ. ಮೊದಲು ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ ತುಂಬ ಬಲಿಷ್ಠವಾಗಿತ್ತು. ಅನೇಕ ಗಣಿ ಹಗರಣಗಳನ್ನೆಲ್ಲ ಹಿಡಿದು ಅವ್ರನ್ನ ಏನು ಭ್ರಷ್ಟರಿದ್ರು ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡ್ತಾ ಇತ್ತು. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಲೋಕಾಯುಕ್ತವನ್ನು ನಾಶ ಮಾಡಿದ್ರು ಮೊದಲನೇ ಸರಿ. ಈಗ ಎರಡನೇ ಸರಿ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರಿಗಳನ್ನು, ಆಮೇಲೆ ಏನು ದಗಲ್ಬಾಜಿಗಳನ್ನು, ಆಮೇಲೆ ಡೀಲ್ ಮಾಡೋವಂಥವ್ರನ್ನ ಮತ್ತು ಏನು ಲೂಟಿಕೋರನ್ನ ಇವತ್ತು ಹೋಗಿ ಕೂರಿಸಿ ಇವತ್ತು ಲೋಕಾಯುಕ್ತವನ್ನು ಬಾಗ್ಲಾಕಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇವತ್ತು ಇಡೀ ನಾಡಿಗೆ ದ್ರೋಹ ಮಾಡ್ತಾ ಇರೋರು ಯಾರು ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್, 3-4 ಮಂತ್ರಿಗಳಿದ್ದಾರೆ. ಇವತ್ತು ರಾಜ್ಯವನ್ನ ಲೂಟಿ ಕೊಡೋಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಪೊಲೀಸ್ಗಳಿಗೆ ಲೈಸೆನ್ಸು, ಲೋಕಾಯುಕ್ತರಿಗೆ ಲೈಸೆನ್ಸು. ಇವತ್ತು ಭ್ರಷ್ಟಾಚಾರ ಮಾಡೋರು ಆರಾಮಾಗಿ ಮಾಡ್ಕೊಂಡು ಓಡಾಡ್ಬೋದು. ಇವರು ದಗಲ್ಬಾಜಿ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಹಣ ಕಿತ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಲೋಕಾಯುಕ್ತ SP ಮತ್ತು ಪೊಲೀಸರುಗಳು ಇವತ್ತೆಲ್ಲ ಸಿಗಾಕೊಂಡಿದ್ದಾರೆ. ಲೋಕಾಯುಕ್ತವನ್ನ ಏನಾದ್ರು ಬಲಿಷ್ಠ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಭ್ರಷ್ಟಾಚಾರ ಕಾಮನ್ ಕಂಡ್ರಿ, ನಾವು ಅದನ್ನ ನಿಲ್ಸೋದಿಕ್ಕಾಗಲ್ಲ ಅಂತೇಳಿ. ಇಂಥ ಮಂತ್ರಿಗಳು ಹೋಗಿ ಕುತ್ಕೊಂಡು ವಿಧಾನಸೌಧದಲ್ಲಿ ಏನ್ ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಸಾವಿರಾರು ಜನ ಇವತ್ತು ಕನ್ನಡಿಗರು ಮತ್ತೆ ಪ್ರಾಮಾಣಿಕ ಜನ ಇವತ್ತು ಕರ್ನಾಟಕದಾದ್ಯಂತ ಬಂದು ಇವತ್ತು ಫ್ರೀಡಮ್ ಪಾರ್ಕ್ ಅಲ್ಲಿ ಇದ್ದೀವಿ. ಇವತ್ತು ವಿಧಾನಸೌಧ ಚಲೋ ಮಾಡ್ತಾ ಇದ್ದೀವಿ. ಏನು ಇಂಥ 4 ಮಂತ್ರಿಗಳಿದ್ದಾರೆ, ಭ್ರಷ್ಟಾಚಾರವನ್ನ ಕುಮ್ಮಕ್ ಕೊಡ್ತಾ ಇದ್ದಾರೆ, ಅಂಥವ್ರನ್ನ ಇವತ್ತು ಕೆಳಗಡೆ ಇಳಿಸ್ಬೇಕು ಮತ್ತೆ ಅವರಿಗೆ ಗೇರಾವ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ, ಇವತ್ತು ಧಿಕ್ಕಾರ ಹೇಳ್ಬೇಕಾಗಿದೆ. ಮುಖ್ಯಮಂತ್ರಿಗೆ ಹೇಳಿ ಧಿಕ್ಕಾರ, ಪರಮೇಶ್ವರ್ ಅವರಿಗೆ ಹೇಳಿ ಧಿಕ್ಕಾರ. ಇವತ್ತು ಭ್ರಷ್ಟ 4 ಮಂತ್ರಿಗಳಿಗೆ ಇವತ್ತು ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. ಧಿಕ್ಕಾರ ಹೇಳಿ ಇವತ್ತು ಲೋಕಾಯುಕ್ತವನ್ನ ಮತ್ತು ಈ ಪೊಲೀಸ್ ಇಲಾಖೆಯನ್ನ ಮತ್ತು ಇಂಥ ವ್ಯವಸ್ಥೆಯನ್ನ, ದುಷ್ಟ ವ್ಯವಸ್ಥೆಯನ್ನ ಅವರು ಸರಿಪಡಿಸಲಿಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಲಿ. ಯಾರೋ ಪ್ರಾಮಾಣಿಕವಾಗಿರೋ ಜನ ಅಲ್ಲಿ ಹೋಗಿ ಕುತ್ಕೋಬೇಕು, ಒಳ್ಳೆ ವ್ಯವಸ್ಥೆ ಕಟ್ಟಬೇಕು. ಮುಖ್ಯಮಂತ್ರಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಒಂದು ಚಿಕ್ಕ ವ್ಯವಸ್ಥೆ ಕಟ್ಟೋದಕ್ಕೂ ಕೂಡ ಇವತ್ತು ಸಾಮಾನ್ಯ ಜನರು ಏನಾದ್ರೂ ಒಂದು ಅರ್ಜಿ ತಗೊಂಡು 100 ಬಾರಿ ಕಚೇರಿ ಅಲ್ಲಿಯೋ ರೀತಿ ಮಾಡ್ತಾ ಇದ್ದಾರೆ. ಚಪ್ಪಲಿಯನ್ನ ಸವಸಿ ಇವತ್ತು ವ್ಯವಸ್ಥೆಯನ್ನ ದುಷ್ಟ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜನ ಸೇರ್ಕೋಬೇಕು. ಈ ದುಷ್ಟ ಜನರನ್ನ ಇವತ್ತೇನು ಐಷಾರಾಮಿ ಜೀವನ ಮಾಡ್ಕೊಂಡು ಇವತ್ತೇನಾದ್ರು ಬ್ರಿಟಿಷ್ ಸರ್ಕಾರ ಏನ್ರಿ ಇದು? ನಾವು ಹೋಗಿ ಪತ್ರ ಕೊಡ್ತಾ ಇರೋದು, ಸರಿ ಮಾಡಿ ಅಂತ ಕೇಳ್ತಾ ಇರೋದು. ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಇರೋರಾದ್ರೆ ಈ ವ್ಯವಸ್ಥೆ ಒಳಗಡೆ ಏನ್ ಕೆಟ್ಟದಿದೆ ಅದನ್ನ ಸರಿಪಡಿಸಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರೋದು. ಕಾನೂನನ್ನ ರೂಪಿಸಿ ಈ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಅದನ್ನ ಮಾಡ್ತಾ ಇದ್ರು. ಇವತ್ತೇನ್ ಮಾಡ್ತಾ ಇದಾರೆ ಅವರು? ಏನು ಐಷಾರಾಮಿ ಜೀವನ, ಒಳ್ಳೊಳ್ಳೆ ಕಾರ್ಗಳು, ಬಂಗ್ಲೆಯಲ್ಲಿ ವಾಸ ಮಾಡ್ಕೊಂಡು ಲಂಚಗಳನ್ನು ತಗೊಂಡು ಎಲ್ಲ ವ್ಯವಸ್ಥೆಯನ್ನ ದುರ್ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಅವರು ಚುನಾವಣೆಯಲ್ಲಿ ಗೆದ್ದು ಭಾಷಣ ಮಾಡ್ಕೊಂಡು ಸಾಕ್ತಾ ಇದ್ದಾರೆ. ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು. ಇಂಥ ದುಷ್ಟ ವ್ಯವಸ್ಥೆ ಇಂಥವ್ರನ್ನೆಲ್ಲ ಇವತ್ತೇನ್ ಮಾಡ್ಬೇಕು, ಮನೆಗೆ ಕಳಿಸುವಂತ ವ್ಯವಸ್ಥೆ ಆಗ್ಬೇಕು. ಅದಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಪಕ್ಷ ಸದಾ ಸಿದ್ಧ ಇದೆ. ಇವತ್ತು ವಿಧಾನಸೌಧ ಚಲೋ ಮಾಡ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿ ಧಿಕ್ಕಾರ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೇಳಿ ಧಿಕ್ಕಾರ, ಗೃಹ ಸಚಿವರಾದಂತ ಪರಮೇಶ್ವರ್ ಅವರಿಗೆ ಹೇಳಿ ಧಿಕ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲರಿಗೂ ಒಳ್ಳೇದಾಗಿ. ಸರ್, ಮೀಡಿಯಾದವರು ಆಮೇಲೆ ಹೆಚ್ಚಿನ ಕವರೇಜ್ ಕೊಡ್ತಾ ಇಲ್ಲ, ನ್ಯೂಸ್ ಚಾನೆಲ್ ಅವರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲ ಒಂದು ಒಳ್ಳೆ ಕಾಲ ಬರುತ್ತೆ, ಅವರು ಕೂಡ ನಮಗೆ ಕವರೇಜ್ ಕೊಡಬೇಕು. ಸಾಮಾನ್ಯ ಜನರೆಲ್ಲ ಒಂದಾಗ್ತಾರೆ, ಒಂದಾಗಿ ಇಂಥ ದುಷ್ಟ ವ್ಯವಸ್ಥೆಯನ್ನ ಬಲಿಗೆಡ್ತಾರೆ. ಎಷ್ಟು ದಿನದವರೆಗೂ ಮೋಸ ಮಾಡೋಕ್ಕಾಗುತ್ತೆ? ಒಬ್ಬಂಗೆ ಮೋಸ ಮಾಡ್ಬೋದು, ಇಬ್ಬಂಗೆ ಮೋಸ ಮಾಡ್ಬೋದು. ಎಲ್ಲ ಸಮಯದಲ್ಲೂ ಎಲ್ಲರನ್ನೂ ಮೋಸ ಮಾಡೋದಕ್ಕಾಗಲ್ಲ. ಇಂಥ ದುಷ್ಟ ವ್ಯವಸ್ಥೆಯನ್ನ ಸರಿ ಮಾಡುವಂಥ ವ್ಯವಸ್ಥೆ ಬರುತ್ತೆ. ಮೀಡಿಯಾಗಳು ಕೂಡ ನಮ್ಮನ್ನ ಕವರ್ ಮಾಡ್ತಾರೆ. ಸಾಮಾನ್ಯ ಜನರು ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ಈ ವ್ಯವಸ್ಥೆ ಬದಲಾವಣೆ ಆಗೇ ಆಗುತ್ತೆ. ಅಂಥ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೇ ಮಾಡುತ್ತೆ. ಓಕೆ ಸರ್, ಮತ್ತೆ ವಾಲ್ಮೀಕಿ ಇಲಾಖೆನಲ್ಲೂ ಹಗರಣ ಆಯಿತು, 90 ಕೋಟಿ ಹೊಡೆದಿದ್ದೀವಿ ಅಂತ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ವಿಧಾನಸೌಧದೊಳಗಡೆ. ಅದ್ರ ಬಗ್ಗೆ ಹೇಳಿ ಸರ್. ನೈತಿಕತೆನೇ ಇಲ್ಲ ಇವ್ರಿಗೆ. ಇವತ್ತು ಇರುವಂತ ಈ ಮಂತ್ರಿಗಳಿಗೆ ನೈತಿಕತೆ ಇಲ್ಲ. ಇವತ್ತು ರನ್ಯಾ ರಾವ್ ಚಿನ್ನದ ಕಳ್ಳ ಸಾಗಣೆ ಮಾಡೋದು ಯಾರ ಕಾರಣ? ಪರಮೇಶ್ವರ್ ಅವರು ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೇನಾದ್ರೂ ನೈತಿಕತೆ ಇದೆಯಾ? ನೈತಿಕತೆ ಇಲ್ಲ. ಇವತ್ತು ಅವರ ಮಿನಿಸ್ಟ್ರಿಗಳು, ಮುಖ್ಯಮಂತ್ರಿ ಅಂಡರ್ ಅಲ್ಲಿ ಬರುವಂತ ಮಿನಿಸ್ಟ್ರಿಗಳಲ್ಲಿ ಇವತ್ತು ಲಂಚ ತಗೊಳ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಮನೆ ಕಟ್ಸೋಲಿ ಲಂಚ ತಗೊಂಡಿದ್ದಾರೆ ಅಂತ ಹೇಳಿ ಅವ್ರವ್ರ ಮಂತ್ರಿಗಳೇ ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಕೃಷಿ ಇಲಾಖೆಯಲ್ಲಿ ಹಗರಣಗಳು ನಡೆದು ಇದನ್ನ ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಅವರ ಮಂತ್ರಿ ಮಂಡಲದಲ್ಲೇ
ಹಗರಣಗಳು ನಡೀತಾ ಇದ್ರು ಕೂಡ ಇವರು ನೈತಿಕತೆ ಇಲ್ಲದೆ ಇವತ್ತು ಮಾನ ಮರ್ಯಾದೆ ಬಿಟ್ಟು ಅವರು ಕೂತ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಬಿಟ್ಟಿರೋರ್ನ ಏನು ಮಾಡಬೇಕು? ಜನರು ಮನೆ ಕಳಿಸ್ಬೇಕು. ಸಭ್ಯ ಹೆಸರನ್ನ ಏನು ಮಾಡಬೇಕು? ಆಯ್ಕೆ ಮಾಡಿ ಕಳಿಸಿ ಒಳ್ಳೆ ಕಾನೂನುಗಳನ್ನು ರೂಪಿಸೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಸರ್ ಮತ್ತೆ ಜಾತಿ ರಾಜಕಾರಣ ನಡೀತಾ ಇದೆ, ಅದಕ್ಕೋಸ್ಕರ ಇಂಥ ಭ್ರಷ್ಟರನ್ನ ಅಧಿಕಾರದಲ್ಲಿ ತರ್ತಾ ಇದ್ದಾರೆ ಜನ. ಅವ್ರು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನ ಅರ್ಥ ಮಾಡ್ಕೋಬೇಕು. ಏನೋ ಕುವೆಂಪು ಅವರು 20-30 ವರ್ಷಗಳಿಂದನೇ ಹೇಳಿದ್ರು ನೋಡಿ ಜನರೇ, ಎಲ್ಲ ಬೇರೆ ಬೇರೆ ದೇಶಗಳು ಈ ಮತ ಆ ಮತ ಎಲ್ಲ ಬಿಟ್ಟು ಮನುಜ ಮತಕ್ಕೆ ನಡೀತಾ ಇದ್ದಾವೆ, ನೀವು ಬನ್ನಿ ನಮ್ಮ ಮನುಜ ಮತಕ್ಕೆ ಅಂತ. ಯಾವನು ಪ್ರಾಮಾಣಿಕವಾಗಿರ್ತಾನೋ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು, ಸಭ್ಯಸ್ಥರನ್ನ ಆಯ್ಕೆ ಮಾಡಿಕೊಂಡು ಜನ ಅವ್ರನ್ನ ಮುಂದಕ್ಕೆ ತೊಗೊಂಬಂದು ಒಳ್ಳೆ ಕೆಲಸ ಮಾಡ್ಕೋಬೇಕು. ಇಂಥದ್ರಿಂದ ಏನು ಪ್ರಯೋಜನ ಆಗಿಲ್ಲ. ಈ ವ್ಯವಸ್ಥೆ ಎಲ್ಲ ಬದಲಾಗ್ತಾ ಇದೆ. ಇಡೀ ವಿಶ್ವವೇ ವಿಶ್ವ ಪಥಕ್ಕೆ ಚಲಿಸ್ತಾ ಇದೆ. ಹಾಗಾಗಿ ಸಾಮಾನ್ಯ ಜನರು ಜಾತಿ ರಾಜಕಾರಣ ಮಾಡೋದ್ರಿಂದ ಅರ್ಥ ಇಲ್ಲ. ಒಳ್ಳೆ ಜನರನ್ನ ಆಯ್ಕೆ ಮಾಡೋದ್ರ ಮೂಲಕ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಅವ್ರು ತೊಡಗಿಸ್ಕೋಬೇಕು. ಸರ್ ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡದೆ ಕೋಮು ಗಲಭೆನ ಸೃಷ್ಟಿ ಮಾಡ್ತಾರೆ ರಾಜಕಾರಣಿಗಳು ಅಂತ ಇದೆ, ಅದ್ರ ಬಗ್ಗೆ ಏನು ಅಭಿಪ್ರಾಯ? ಜನಕ್ಕೆ ಏನು ಬೇಕೋ ಅದನ್ನ ಕೊಡಬೇಕು. ನೋಡಪ್ಪ, ಆಹಾರ, ಆರೋಗ್ಯ, ಶಿಕ್ಷಣ ಇಂಥದನ್ನ ಜನಕ್ಕೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಇದನ್ನ ಕೊಡ್ತಾ ಇದ್ದಾರಾ? ಉಚಿತವಾದ ಆರೋಗ್ಯದ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆಯಾ? ಇಲ್ಲ. ಉಚಿತವಾದಂಥ ಆಹಾರ ಸಿಗಬೇಕು. ರೈತರು ಬೆಳೆದಂತ ನೋಡಿ, ಅಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ. ಭೂಮಿ ಕಳ್ಕೊಳ್ತಾ ಇರುವಂಥ ರೈತರಿಗೆ ಅವ್ರಿಗೆ ಭೂಮಿ ಬೇಕಲ್ವಾ? ಇವತ್ತು ಮಾಫಿಯಾಗೆ MB ಪಾಟೀಲ್ ಇವತ್ತು ಮಾಫಿಯಾಗೆ ಮಣಿದು ಇವತ್ತು ರಿಯಲ್ ಎಸ್ಟೇಟ್ಗೆ ಮಣಿದು ಇವತ್ತು ಆ ಭೂಮಿಯನ್ನು ವಶಪಡಿಸ್ಕೊಳ್ಬೇಕು ಅಂತ ಅವ್ರು ಕೂತಿದ್ದಾರೆ. ಇಂಥ ಮಾಫಿಯಾಗಳಿಗೆ ಜನ ಬೆಲೆ ಕೊಡಬಾರ್ದು. ಇಂಥ ಸಾಮಾನ್ಯ ಜನರಿಗೆ ಬೇಕಾಗಿರೋದು ಆರೋಗ್ಯ, ಶಿಕ್ಷಣ ಮತ್ತೆ ಉದ್ಯೋಗದ ಹಕ್ಕು. ಇಂಥ ವ್ಯವಸ್ಥೆಯನ್ನ ಕಟ್ಟೋಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಯತ್ನ ಪಡ್ತಿದೆ. ಇಂಥ ವ್ಯವಸ್ಥೆಯನ್ನು ಕಟ್ಟದಂಥ ನಾಲಾಯಕದಂಥ MP MLAಗಳನ್ನ, ಮಂತ್ರಿಗಳನ್ನ ಮನೆ ಕಳಿಸುವಂಥ ಕೆಲಸವನ್ನ ಮಾಡಬೇಕು. ಓಕೆ ಸರ್, ಮತ್ತು ಶಿಕ್ಷಣ ಬಗ್ಗೆ ಅವರು ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಮತ್ತು MLAಗಳು MP ಗಳೇ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ, ಮತ್ತು ಅವ್ರು ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇಡೀ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಸಾರ್ವತ್ರೀಕರಣಗೊಳ್ಳಬೇಕು. ಒಂದೇ ಒಂದು ಫೀಸನ್ನು ಏರ್ಪಡಿಸಬೇಕು. ಶಿಕ್ಷಣ ವ್ಯವಸ್ಥೆ ಅನ್ನೋದು ಸರ್ವೀಸು. ಲಕ್ಷ ಫೀಸ್ ಕಿತ್ಕೊಂಡು ಬಿಸ್ನೆಸ್ ಅಲ್ಲ. ಶಿಕ್ಷಣ, ಆರೋಗ್ಯ ಅನ್ನೋದು ಸರ್ವೀಸ್ ಕೊಡಕ್ಕೆ ಬಂದಿರೋರು ಸರ್ವೀಸ್ ಸೇವೆಯನ್ನು ಕೊಡಬೇಕು. ಸೇವೆ ಕೊಡೋಕ್ಕಾಗಲ್ವಾ? ಮನೇಲಿರಬೇಕು. ಅದನ್ನ ಬಿಟ್ಬಿಟ್ಟು ಸರ್ವಿಸ್ ಕೊಡ್ತೀವಿ ಅಂತೇಳಿ ಈಗ ಅನೇಕ ಜನ DK ಶಿವಕುಮಾರ್ ಅವರ ಮಗಳೇ ಹೇಳ್ತಾಳೆ, ಇದು ಬಿಸ್ನೆಸ್ಸು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಒಂದು ಉದ್ಯಮ ನಡೆಸ್ತಾ ಇದ್ದೀನಿ, ಶಿಕ್ಷಣದ ಉದ್ಯಮ ಅಂತ. ಉದ್ಯಮನ ಇದು ಸರ್ವೀಸು, ಸೇವೆ ಕೊಡುವಂಥ ವ್ಯವಸ್ಥೆಯನ್ನು ಕಟ್ಟಕ್ಕಾದ್ರೆ ಕಟ್ಟಬೇಕು, ಇಲ್ಲ ಅಂದರೆ ಮನೇಲಿರಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳು ಅಷ್ಟೇ, ಇಲ್ಲಿ ಸೇವೆ ಕೊಡೋಕೆ ಬರಬೇಕೆ ಹೊರತು ಉದ್ಯಮ ನಡೆಸೋಕ್ಕೆ ಬರೋದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಜಾಯಿನ್ ಆಗಿ ಮತ್ತೆ ಮತವನ್ನು ಚಲಾಯಿಸಿ ಇಂಥ ದುಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.